ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಈ ಸೌರ ಇನ್ವರ್ಟರ್ ಪ್ಯಾನಲ್ ಮತ್ತು ಅದರ ಸಂಪೂರ್ಣ ವೈರಿಂಗ್ ಹಾಗೂ ಸುರಕ್ಷತಾ ವ್ಯವಸ್ಥೆಯ ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸಂಪೂರ್ಣ ಪ್ಯಾನಲ್ ಇದೀಗ ನೀವು ನೋಡುತ್ತಿರುವುದು ಸಂಪೂರ್ಣ ಸೌರ ಕಂಟ್ರೋಲ್ ಪ್ಯಾನಲ್. ಈ ಪ್ಯಾನಲ್ ಮೂಲಕ ಸೌರ ಪ್ಯಾನಲ್ನಿಂದ ಬರುವ DC ವಿದ್ಯುತ್ ಸುರಕ್ಷಿತವಾಗಿ ಇನ್ವರ್ಟರ್ಗೆ ತಲುಪುತ್ತದೆ. ಇಲ್ಲಿ ಬರುವ ಪ್ರತಿಯೊಂದು ಸಾಧನಕ್ಕೂ ತನ್ನದೇ ಆದ ಮುಖ್ಯ ಕೆಲಸವಿದೆ. DC ಐಸೋಲೇಟರ್ ಅಂದರೆ MCB. ಇದು ಮೊದಲು ಇಲ್ಲಿ ಇರುವ DC ಐಸೋಲೇಟರ್ ಮತ್ತು MCB ಬಗ್ಗೆ ನೋಡೋಣ. ನಿರ್ವಹಣೆ ಅಥವಾ ತುರ್ತು ಪರಿಸ್ಥಿತಿಯನ್ನು ವಿದ್ಯುತ್ ಸಂಪರ್ಕವನ್ನು ಸುರಕ್ಷಿತವಾಗಿ ನಿಲ್ಲಿಸಲು ಇವುಗಳನ್ನು ಸಂಪೂರ್ಣವಾಗಿ ಬಳಸಲಾಗುತ್ತದೆ. ಸುರಕ್ಷತೆಗೆ ಇದು ಅತ್ಯಂತ ಮುಖ್ಯವಾದ ಭಾಗಗಳು. ಕೇಬಲ್ ಮತ್ತು ವೈರಿಂಗ್. ಈ ವೈರಿಂಗ್ ಗಮನಿಸಿ. ಪಾಸಿಟಿವ್ ಮತ್ತು ನೆಗೆಟಿವ್ ಕೇಬಲ್ಗಳನ್ನು ಸರಿಯಾಗಿ ಟರ್ಮಿನಲ್ಗೆ ಮಾತ್ರ ಸಂಪರ್ಕಿಸಬೇಕು. ಕೇಬಲ್ಗಳನ್ನು ಬಿಗಿಯಾಗಿ ಜೋಡಿಸಬೇಕು ಮತ್ತು ಯಾವುದೇ ಸಡಿಲ ಸಂಪರ್ಕ ಇರಬಾರದು. ಸರಿಯಾದ ಕೇಬಲ್ ಗಾತ್ರ ಬಳಸುವುದರಿಂದ ವಿದ್ಯುತ್ ನಷ್ಟವು ಕಡಿಮೆಯಾಗುತ್ತದೆ. ಇನ್ವರ್ಟರ್. ಈ ಎಲ್ಲ ಸಂಪರ್ಕಗಳ ನಂತರ DC ವಿದ್ಯುತ್ ಇನ್ವರ್ಟರ್ಗೆ ಪ್ರವೇಶಿಸುತ್ತದೆ. ಈ ಇನ್ವರ್ಟರ್ ಈ DC ವಿದ್ಯುತ್ತನ್ನು AC ಆಗಿ ಪರಿವರ್ತಿಸುತ್ತದೆ. ಇದೇ ವಿದ್ಯುತ್ ನಮ್ಮ ಮನೆಯ, ಕಚೇರಿಯ ಮತ್ತು ಉಪಕರಣಗಳಿಗೆ ಪೂರೈಸುತ್ತದೆ. ಮತ್ತು ಅರ್ಥಿಂಗ್ ಮತ್ತು ಅದರ ಸುರಕ್ಷತೆ ನೋಡೋಣ. ಇಲ್ಲಿ ಅರ್ಥಿಂಗ್ ವ್ಯವಸ್ಥೆಯು ಬಹಳ ಮುಖ್ಯವಾಗಿದ್ದು, ಉತ್ತಮ ಅರ್ಥಿಂಗ್ ಇದ್ದರೆ ವಿದ್ಯುತ್ ಅಪಘಾತ ಅಪಾಯ ಕಡಿಮೆಯಾಗುತ್ತದೆ ಮತ್ತು ಮಿಂಚು ಅಥವಾ ಲೀಕೇಜ್ ಕರೆಂಟ್ನಿಂದ ಉಪಕರಣಗಳನ್ನು ರಕ್ಷಣೆ ಮಾಡುತ್ತೆ. ಉಪಕರಣಗಳು ಮೀನ್ಸ್ ನಮ್ಮ ಪ್ಯಾನಲ್ಗಳು, ಇನ್ವರ್ಟರ್ ಎಲ್ಲ ಸೇರಿ. ಮತ್ತು ಇದೆಲ್ಲ ಆದ ನಂತರ ಒಂದು ಸರಿ ಎಲ್ಲ ನಾವು ಸಿಸ್ಟಮನ್ನು ಚಾಲನೆ ಮಾಡುವ ಮೊದಲೇ ಎಲ್ಲ ಕನೆಕ್ಷನ್ಗಳನ್ನು ಮೊದಲು ಪರಿಶೀಲಿಸಬೇಕು. ಇನ್ವರ್ಟರ್ ಡಿಸ್ಪ್ಲೇ ಯಾವುದೇ ಎರರ್ ಸಂದೇಶಗಳಿದ್ದರೆ ಇದೆಯೇನೆಂದು ಗಮನಿಸಬೇಕು. ಸೌರ ಪ್ಯಾನಲ್ಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಬೇಕು ಮತ್ತು ವೈರಿಂಗ್ ಕಾಲಕಾಲಕ್ಕೆ ಪರಿಶೀಲಿಸಿಕೊಳ್ಳಬೇಕು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ ಒತ್ತಿ. ನಿಮ್ಮ ಪ್ರಶ್ನೆಗಳು ಅಥವಾ ಅಭಿಪ್ರಾಯಗಳನ್ನು ಕಮೆಂಟ್